ಪ್ರೀತಿ ಆಕಾಶದಷ್ಟು ವಿಶಾಲ, ಪ್ರೀತಿ ಸಾಗರದಷ್ಟು ಆಳ. ಆದರೂ ಪ್ರೇಮಿಗಳ ಪುಟ್ಟ ಹೃದಯಗಳೇ ಅದರ ವಾಸಸ್ಥಾನ. ಆ ಪ್ರೀತಿ ಇರುವ ಹೃದಯವೇ ಶ್ರೀಮಂತ. ಹೌದು, ನಮ್ಮ ಹತ್ರ ಬರೀ ಹೃದಯ ಇದೆ, ಶ್ರೀಮಂತರು ಯಾರು? ಓ ಕರೆಕ್ಟು, ನನ್ನ ಹತ್ರ ಹೃದಯ ಇದೆ, ಅವಳ ಹತ್ರ ಶ್ರೀಮಂತಿಕೆ ಇದೆ. ಇಬ್ಬರದು ಮ್ಯಾಚ್ ಫಾಲೋಯಿಂಗ್ ಆಗೋಗ್ಬಿಡತ್ತೆ. ಎಸ್, ಕನ್ಫರ್ಮ್. ಶಿ ಈಸ್ ವೆರಿ 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 ಟ್ಯಾಲೆಂಟೆಡ್. ಮೋಸ್ಟ್ಲಿ ಇವಳು ನನಗೋಸ್ಕರನೇ ಇದೆಲ್ಲ ಬರ್ದಿರೋದು. ಹೌದು ಮಿಸ್ಟರ್ ಕಾಂತ, ಇವಾಗ ನೀವು ಕವಿತೆ ತುಂಬಾ ಚೆನ್ನಾಗಿದೆ ಅಂತ ವಾಪಸ್ ಕೊಟ್ರೆ ನಿಮ್ಮ ಟ್ಯಾಲೆಂಟ್ ಬಗ್ಗೆ ಅವಳಿಗೆ ಡೌಟ್ ಬಂದ್ಬಿಡತ್ತೆ. ಹಂಗನ್ಬಿಟ್ಟು ಕವಿತೆನ ಆಲ್ಟರ್ ಮಾಡಿ, ಟಿಂಕರಿಂಗ್ ಮಾಡಿ, ಪೇಂಟಿಂಗ್ ಮಾಡಿ, ಪಾಲಿಶ್ ಹಾಕಿ ವಾಪಸ್ ಕೊಟ್ರೆ ನಿಮ್ಗೆ ಟ್ಯಾಲೆಂಟೇ ಇಲ್ಲ ಅಂತ ಕನ್ಫರ್ಮ್ ಆಗ್ಬಿಡತ್ತೆ. ಕುತ್ತೆ, ಇದೆಲ್ಲ ಬೇಕಾಗಿತ್ತ ನಿಮ್ಗೆ? ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ನಿಮ್ಮ ಬುಡಕ್ಕೆ ನೀವೇ ತಂದಿಟ್ಕೊಂಡ್ಬಿಟ್ರಲ್ಲ ಕಾಂತ. ಏನಕ್ಕಿ ನಗು? ನಮಗೆ ಕವಿತೆಗಳು ಹುಟ್ಟತಾ ಇಲ್ಲ ಅನ್ನೋದಕ್ಕ, ಅಥವಾ ನಾನು ಗಲಬಸ್ಕಿ ನನ್ನ ಮಗ, ಡಬ್ಬ ನನ್ನ ಮಗ ಅಂತ ಅವಳಿಗೆ ಗೊತ್ತಾಗಿ ನೂಟ್ಲಾಗಿ ಇನ್ನೊಬ್ಬ ಜೊತೆ ಓಡೋಗಿ ಸೆಟ್ಲ್ ಆಗ್ಬಿಡ್ತಾಳೆ ಅನ್ನೋದಕ್ಕ? ಈ ಬಿಲ್ಡಪ್ಸು ಡ್ರೀಮ್ಸ್ ಎಲ್ಲ ಬೇಡ ಮರಿ. ಐ ಆಮ್ ಎ ಕಾಂಪ್ಲಾನ್ ಬಾಯ್. ನಾನು ಒಂದು ಒಳ್ಳೆ ಕವಿತೆನ ಹುಟ್ಟಿಸಿ ಅವಳನ್ನ ಮದುವೆ ಆಗಿ ಅವಳಿಗೊಂದು ಸವಿತನ್ನು ಹುಟ್ಟಿಸ್ತೀನಿ. ಹೌದು, ಅಮ್ಮನಿಗೆಲ್ಲ ಗೊತ್ತಲ್ವಾ? ನೀನಾ ಕವಿತೆನಾ? ಅಷ್ಟೊಂದು ಟ್ಯಾಲೆಂಟು ನಿನಗೆಲ್ಲೋ ಇದೆ? ಹೌದಾ, ನಂಗೆ ಟ್ಯಾಲೆಂಟ್ ಇಲ್ಲ ಅಲ್ಲ? ಎಲ್ಲ ಅವನಿಗೆ ಇದೆ ಅಲ್ಲ? ನೀನು ನಾನು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀಯ. ಒಂದು ಫೈನ್ ಡೇ ತೋರಿಸ್ತೀನಿ ನಾನು ಯಾರು ಅಂತ. ಹೋಗು ಹೋಗು, ಹೋಗು. ಮಾಡ್ತೀನಿ. ಕಾಲ ಹಿಂಗೆ ಇರಲ್ಲ ಗೊತ್ತಾ? ಕಾಳಿದಾಸ ಏನು ಹುಟ್ಟಾನೆ ಕವಿ ಆಗ್ಲಿಲ್ಲ. ನಾನು ಮಾತ್ರ ದಡ್ಡ, ಇವನೊಬ್ಬ ಮಾತ್ರ ಬುದ್ಧಿವಂತ ಉಪೇಂದ್ರ ಮನೆಯಲ್ಲಿ. ಮಾಡ್ತೀನಿ. ಟೈಮ್ ಬರಲಿ, ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ನಾನೇ ಟ್ರೈ ಮಾಡ್ತೀನಿ ಒಂದು ಕವಿತೆನ. ಈ ಕವಿತೆ ಬರೆದ್ರೆ ಹೆಂಗಿರ್ಬೇಕು ಅಂದ್ರೆ, ಯೋಗರಾಜ್ ಭಟ್ಟು ಭಯ ಬಿದ್ದೋಗ್ಬಿಡ್ಬೇಕು, ನಾಗೇಂದ್ರ ಪ್ರಸಾದ್ ಗಡ 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 ನಡುಗ್ ಬಿಡ್ಬೇಕು. ಮಾಡ್ತೀನಿ. ಓಕೆ. ಯೋ ಐ ಆಮ್ ಇನ್ ಅ ಫೀಲಿಂಗ್. ಯೋ ಆಲ್ವೇಸ್ ಡ್ರೀಮಿಂಗ್. ಯೋ ನಾಟ್ ಇವರ್ ಸ್ಲೀಪಿಂಗ್. ಯೋ 12 ಗಂಟೆ ಯಾಗಿಂಗ್. ಯೋ ದಿನ ನಿನ್ನ ನೋಡದಿದ್ರೆ ನಂಗೆ ಮೈಯಲ್ಲಿ ಬ್ಲಡ್ ಸ್ವಲ್ಪ ಕಡಿಮೆಯಾದಂಗೆ. ಪ್ರಿಯತಮೆ, ನನ್ಗೆ ನಾನೇ ತಿಳಿಯದೆ ಹೆಂಗೆ ನಿನ್ಗೆ ಫ್ಯಾನ್ ಆಗೋದೆ ಹಿಂಗೆ. ನನ್ಗೆ ನಾನೇ ತಿಳಿಯದೆ ಹೆಂಗೆ. ಅಯ್ಯೋ ದೇವ್ರೇ. ಕವಿತೆ ಕರೆಕ್ಷನ್ ಮಾಡಿದ್ದಾನೆ ಅಂದ್ರೆ ಅದು ನಮ್ ಯೋ. ಯಾಕೋ ನಂಗೆ ಡೌಟ್ ಇದೆ, ಇವನ್ ಮೇಲೆ ಚೆಕ್ ಮಾಡ್ತೀನಿ. ಓಹೋ, ನಮ್ ಕವಿತೆನೇ ಬರೆಯಕ್ ಬರಲ್ಲ ಅಂತ ನಮ್ಗೆ ಡುಬಾಕೋರ್ ಮಾಡವನೆ ಅಂತಂದ್ರೆ, ಇವನಿಗೆ ನೆಕ್ಸ್ಟ್ ಇದೆ ಯೋ 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 ಯೋ. ಕವಿತೆ ಸೀಸನ್ 2ಗೆ ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ನಿಮ್ಮ ಸುಂದರವಾದ ಕವಿತೆನ ಜಡ್ಜ್ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ದಿ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು. ಅರ್ಜುನ್ ಸರ್, ಪ್ಲೀಸ್ ವೆಲ್ಕಮ್ ಸರ್. ಹಾಯ್. ಪ್ಲೀಸ್ ಟೇಕ್ ಯುವರ್ ಸೀಟ್ ಸರ್. ಏನ್ ಅನ್ನಿಸ್ತಾ ಇದೆ ನಿಮ್ಗೆ ಈ ಕವಿತೆ ಫೆಸ್ಟ್ ಬಗ್ಗೆ? ಮಧುರ ಪಿಸುಮಾತಿಗೆ ಅದರ ತುಸು ಪ್ರೀತಿಗೆ ಇರುವಲ್ಲಿಯೇ ಇರಲಾರದೆ ಬರುವಲ್ಲಿಯೂ ಬರಲಾರದೆ ಸೋತೆ ನಾನು ನಿಮ್ಮ ಪ್ರೀತಿಗೆ
ಓ ಚೂರಾದ ಇಂಥ ಭೇಟಿಗೆ ಈಗ ಅರ್ಜುನ್ ಜನ್ಯ ಅವರಿಗೆ ತಮ್ಮ ಕವಿತೆ ಮೂಲಕ ಮಧುರ ಯಾತನೆ ನೀಡೋದಕ್ಕೆ ಬರ್ತಾ ಇದ್ದಾರೆ ಕಾಂತ ಫ್ರಮ್ ವಿಜಯ ಕಾಲೇಜ್. ನಾನು ಹೇಳಿದ್ದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನೋಡಿದ್ಯಾ? ರೀ ಇದೆಲ್ಲ ಬೇಡ ರೀ, ನಾ ತುಂಬ ಚಿಕ್ಕವನು. ನಾನು ನಿಮ್ಗಿಂತ ಚಿಕ್ಕವನು ಸರ್. ಕೊಡಿ ಮಮ್ಮೈಕು. ಥ್ಯಾಂಕ್ ಯು ಅಮ್ಮ. ತುಂಬಿ ತುಳುಕುತ್ತಿದೆ ಹುಣ್ಣಿಮೆ ಈ ನಿನ್ನ ಕಣ್ಣುಗಳಲ್ಲಿ, ಲಾಸ್ಯವಾಡುತ್ತಿದೆ ಮಳೆ ಬಿಲ್ಲು ಈ ನಿನ್ನ ಮೈಯಲ್ಲಿ. ಯಾವ ಕವಿಯ ಲೇಖನಿಯಿಂದಿಳಿದ ಕವಿತೆಯೇ, ಯಾವ ಜಗದಿಂದಿಳಿದು ಬಂದ ದೇವತೆಯೇ, ನಿನ್ನಂತೆ ಯಾರಿಲ್ಲ ಈ ಜಗದಲ್ಲಿ, ಶರಣಾಗಿ ನಾನಿಂತೆ ನೋಡಿಲ್ಲಿ. ಸೂಪರ್ ಆಗಿತ್ತಲ್ವಾ? ಇವನು ಎಣ್ಣಿಲ್ಲ ನೋಡು, ನಿಂಗ ಉಣ ನನಗೆ ಉಣಿ ಇಂದೊಂದೆ. ಯಾರನ್ನ ನೋಡ್ಲಿ ಈ ಪಾರ್ಕಲ್ಲಿ ಇಲ್ಲ ತಬ್ಕೊಂಡು ಸ್ಮೂಚ್ ಮಾಡ್ತಾವ್ರೆ, ಇಲ್ಲ ಕಿಸ್ ಮಾಡಕ್ ಟ್ರೈ ಮಾಡ್ತಾವ್ರೆ. ಬರ್ಲಿ ನಮ್ಮ ಹುಡುಗಿ ಇವತ್ತು ಹೆಂಗನ ಮಾಡಿ. ಓ ಇವ್ರು ಅದಕ್ಕೆ ಹೋಗ್ತಾರಂಗವ್ರೆ. ಬರ್ಲಿ ನಮ್ಮ ಹುಡುಗಿ, ಬರ್ಲಿ ಇವಾಗ ಅವಳು. ಹಾಯ್ ಓ ಮನುಮ್ಮೆ ನಾನು ತುಂಬಾ ಇಷ್ಟ ಕಣ್ಣ. ನಿಮ್ಮಪ್ಪ ನಾನು ಇನ್ನು ಯಾಕೆ ಮನಲ್ಲ ಮೇಲು ಹೋಗಲ್ಲ, ಸುಮ್ಮನೆ ಇಟ್ಕೊಂಬೆ ಅಟ್ಟೆ ಮನು ಉಣಪ್ಪ ಇಟ್ಕೊಳೆಯ ಪರವಾಗಿಲ್ಲ, ಅವನಿಗೆ ಗೊತ್ತಾಗಲ್ಲ. ಇನ್ನೊಂದು ಉಣಪ್ಪ ನಾವು ಚೆನ್ನಾಗಿದೆ. ಈ ಕವಿತೆನ ತಿದ್ದೋದು ಅಷ್ಟೊಂದು ದೊಡ್ಡ ವಿಷಯ ಅಲ್ಲ. ಸಿಂಪಲ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲ ತಲೆಗೆ ಬಂದ್ಬಿಡುತ್ತೆ. ನೋಡು ಇಲ್ಲಿ ನೋಡು ಎಷ್ಟು ಆಗ್ತಿದ್ದೀನಿ ನೋಡು. ಆದ್ರೂ ನನಗೆ ನಿಮ್ಮಷ್ಟು ಚೆನ್ನಾಗಿ ಬರೆಯಕ್ ಬರಲ್ಲ. ಹೌದು, ಇದಕ್ಕೆ ನೀವು ಸ್ಪೆಷಲ್ ಆಗಿ ವಿಟಮಿನ್ಸ್ ಪ್ರೋಟೀನ್ಸ್ ಏನಾದ್ರೂ ತಗೋತೀರಾ? ಅಯ್ಯೋ ದಡ್ಡಿ, ವಿಟಮಿನ್ಸ್ ಮತ್ತೆ ಪ್ರೋಟೀನ್ಸ್ ಬಾಡಿ ಬಿಲ್ಡಿಂಗ್ ತಗೊಳ್ಳೋದು. ಆಕ್ಚುಲಿ ಇದಕ್ಕೆ ಸ್ಫೂರ್ತಿ ಬೇಕು, ಸ್ಫೂರ್ತಿ. ಆ ಸ್ಫೂರ್ತಿ ಹೆಂಗಂದ್ರೆ ಅಲ್ಲಿ ನಿನ್ನ ನೋಡ್ತಾ ಇದ್ರೆ ಕವಿತೆ ಉಟ್ಬಿಡುತ್ತೆ ಗೊತ್ತಾ. ನನಗೆ ಈಗಲೇ ಒಂದು ಕವಿತೆ ಬರ್ಕೊಡ್ತೀರಾ? ಓ ಮೈ ಗಾಡ್, ಏನಾಯ್ತು? ನಾನು ಪೆನ್ ತಂದಿಲ್ಲ. ನಾನ್ ತಂದಿದ್ದೀನಿ. ಓ ಮೈ ಗಾಡ್, ಈಗೇನಾಯ್ತು? ನನ್ನ ಹತ್ರ ಪೇಪರ್ ಇಲ್ಲ. ಓ, ಅದ್ ನನ್ನ ಹತ್ರನೂ ಇಲ್ಲ. ಥ್ಯಾಂಕ್ ಗಾಡ್. ನನಗೆ ಗೊತ್ತು ನೀನ್ ಇದನ್ನ ಕೇಳ್ತೀಯ ಅಂತಾನೆ ನಾನು ಫಸ್ಟ್ ಸೂಪರ್ ಆಗಿರೋ ಒಂದು ಕವಿತೆ ಬರ್ಕೊಂಡ್ಬಂದಿದ್ದೀನಿ ನೋಡು. ವಾವ್, ಎಷ್ಟು ಚೆನ್ನಾಗಿದೆ ನಿಮ್ ಹ್ಯಾಂಡ್ ರೈಟಿಂಗು. ಯಾ 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 ಯಾ. ಕವಿತೆ ಜೊತೆ ಡ್ರಾಯಿಂಗು ಇದೆ. Yes, 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 yes. ಇದು ನೀವು ಮಾಡಿದ್ದಾ? ಹೌದೌದೌದು. ಅದು ಹೆಂಗೆ ಅಂದ್ರೆ ನಮ್ಮಪ್ಪ ಬಂದು ಕವಿರಾಜ್, ಹಾಗಾಗಿ ಕವಿತೆ ಬಂದ್ಬಿಟ್ಟಿದೆ. Okay. ಮಮ್ಮಿ ಬಂದು ಚಿತ್ರಲೇಖ, ಹಾಗಾಗಿ ಚಿತ್ರಕಲೆ ಬಂದ್ಬಿಟ್ಟಿದೆ. ನೀವು ಮಲ್ಟಿ ಟ್ಯಾಲೆಂಟೆಡ್ ಬಿಡಿಪ್ಪ. ಎಸ್ 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 ಬ್ಯೂಟಿಫುಲ್. ಸ್ಕೆಚ್ ನನ್ ತರಾನೇ ಇದೆ. ನಿಮ್ಮ ಅಮ್ಮನ ತರ ಇರ್ಬೇಕಾಗಿತ್ತು. ಏನಂದ್ರಿ? ಅಲ್ಲ ಆಕ್ಚುಲಿ ಅದ್ ನೋಡು ಸೇಮ್ ನಿಂತರನೇ ಇದೆ. ಥ್ಯಾಂಕ್ ಯು. ರಜನಿ ಭೂತಕ್ಕಲ್ಲ ಕಣ್ಣ. ಅದು ಮೂಚಕ್ರ ಅಲ್ಲಪ್ಪ, ರಾಕೆಟ್ಟು ರಾತ್ರಿ ಅದನ್ನ ಹೋಗಿ ಇಟ್ಕೊಂಡ್ಬಂದು ಬಿಡ್ತೀನಿ. ಅದನ್ನ ಹಿಡ್ಕೊಂಬರಕ್ ಅನ್ನೋ ತಟ್ಟ ಇಲ್ಲ, ಬಂದೇ ಇಲ್ಲ. ಎಲ್ಲ ಹೋಗ್ಬಿಟ್ಯಾ, ಇಲ್ಲಿ ನಿಂತಿರ್ತೀನಿ ಮಪ್ಪ ನೀನು. ರಾಕೆಟ್ ಹಿಡ್ಕೊಂಬರ್ತೀನಿ ಇರ್ತಾನೆ. ಅಯ್ಯೋ ರಾಮ್, ಬರೀ ಥ್ಯಾಂಕ್ಸ್ ಆಗೋಯ್ತಾ? ತಿಂಡಿ ಗಿಂಡಿ ಏನಿಲ್ವಾ? ಬನ್ನಿ ಊಟಕ್ಕೆ ಹೋಗೋಣ. ಅಯ್ಯೋ ಬೇಕಾಗಿಲ್ಲ, ಕುತ್ಕೊಳ್ಳಿ, ನಾನು ದುಡ್ಕಲ್ಲ. ಈಗ ತಿಂಡಿ ಕೇಳಿದ್ರಿ? ಆ ತಿಂಡಿ ಅಂದ್ರೆ ನಮ್ಮ ಭಾಷೆಯಲ್ಲಿ ಹೇಳ್ಬಿಡ್ತೀನಿ ನೋಡು, ಕಿಸ್ಕೊಡೋದು. ಅದೆಲ್ಲ ನಂಗೆ ಆಗಲ್ಲಪ್ಪ. ಹಾ ಟಿವಿಲಿ ಪಿಕ್ಚರ್ ಅಲ್ಲಿ ನೋಡಿಲ್ವನಪ್ಪ ಇವಳು. ಏನಂದ್ರಿ? ಆಕ್ಚುಲಿ ಅದೇನು ಅಂದ್ರೆ ಒಂದೇ ಒಂದು ಕಿಸ್ಸು. ನಂಗೆ ಭಯ ಆಗುತ್ತೆ. ಅಯ್ಯೋ ಭಯ ಪಡ್ಬೇಕಾಗಿಲ್ಲ. ನೀನ್ ಭಯ ಪಟ್ರೆ ಸೂಪರ್ ಟಾಕೀಸ್ ಬುದ್ಧಿ ಒಂದು ಎಣ್ಣೆ ಅಂಗಡಿ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗಿ ಒಂದೇ ಒಂದು ಅಂತರ ಹಾಕ್ಬಿಟ್ರೆ ಮಂತ್ರ ತಂತ್ರ ಹಾಕಿದ ತಕ್ಷಣ ಭಯ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಒಂದೇ ಒಂದು ಕಿಸ್ ಕೊಡು ಪ್ಲೀಸ್. ಬಟ್ ನೀವ್ ಯಾರ ಹತ್ರ ಆದ್ರೂ ಹೇಳ್ಬಿಟ್ರೆ? ಅಯ್ಯ ನಾನೇ ಯಾಕೆ ಯಾರಿಗಾನ ಹೇಳ್ಬಿಡ, ನೀನ್ ಯಾರಿಗೂ ಹೇಳ್ಬೇಡ ಅಷ್ಟೇ. ಯಾರಾದ್ರೂ ನೋಡ್ಬಿಟ್ರೆ?
ಬಾರೆ. ಏ ರಜನಿ, ಅಮ್ಮ ಎಲ್ಲಾಗಿದ್ದಾರಾ? ಎಲ್ಲೋ ಹೋಗಿದ್ದಾನಪ್ಪ, ಬೇಕಾದ್ರೆ ಹೋಗಿ ಕರ್ಕೊಂಬ. ಏನಾಯ್ತು ಇವನ್ಗೆ ಇವತ್ತು? ಏನು ಇಷ್ಟೊಂದು ರಾಂಗ್ ಆಗಿ ಮಾತಾಡ್ತಾ ಇದ್ಯಾ? ಏನಾಯ್ತು ನಿನ್ಗೆ? ನೋಡು, ಈ ಡ್ರಾಮಾ ಎಲ್ಲ ಬಿಟ್ಬಿಡು. ಇನ್ಮೇಲೆ ಸುಮ್ಮನೆ ನಿನ್ಗೂ ಒಳ್ಳೇದು, ನನ್ಗೂ ಒಳ್ಳೇದು. ಇಲ್ಲಾಂದ್ರೆ ಏನ್ ಮಾಡ್ತೀಯಾ? ಅದೇನೆ ಇಟ್ಟಿದ್ದ ನಾನು ಸುಮ್ಮನೆ ಇತ್ತಲ್ಲ, ಅದಕ್ಕೇನೆ. ನೋಡು, ನಿನ್ ಪಾಡು ನೀನ್ ಇಟ್ಬಿಡು, ನನ್ ಪಾಡು ನಾನು ಇಟ್ಬಿಡ್ತೀನಿ. ನನ್ನ ತಟ್ಟೆಗೆ ಹಣ ಬಂದ್ರೆ ಇನ್ಮೇಲೆ ಸುಮ್ಮನೆ ಇರಲ್ಲ ಅಷ್ಟೇನೆ. ಏಯ್, ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನೋ ಇಡಿಯಟ್. ಒಬ್ಬ ಬಂದ್ರೆ ಒಳ್ಬಿಡ್ತೀನಿ.